ಇವತ್ತು ಪೆರೇಸಂದ್ರದಲ್ಲಿ ಒಂದು ಆಗ್ಬಾರ್ದು ಘಟನೆ ಹೋಗಿದೆ. ಒಂದು ಸಣ್ಣ ಮಗು, ಒಂದು 10 ವರ್ಷದ ಮಗು ಇರ್ಬೋದು. ಆ ಮಗು ಹಿಂಗೆ ಮನೆ ಹತ್ರ ಕೆಳಗಡೆ ಬಿದ್ದು ಏಟಾಗಿ ಪೆರೇಸಂದ್ರ ಹಾಸ್ಪಿಟಲ್ PHC ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಡಾಕ್ಟರ್ ಇಲ್ಲ, ಸಿಬ್ಬಂದಿ ಇಲ್ದಿರೋ ಕಾರಣ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಂಬುಲೆನ್ಸ್ಗಳು 10 ಆಂಬುಲೆನ್ಸ್ ಇದೆ, ಗೌರ್ಮೆಂಟ್ ಆಂಬುಲೆನ್ಸ್ ಇದೆ ಅಂತ ಹೇಳ್ತಾರೆ. ಒಂದು ಆಂಬುಲೆನ್ಸ್ ಸಿಕ್ಕಿಲ್ಲ ಮಗುಗೆ ಕರ್ಕೊಂಡು ಹೋಗೋದಕ್ಕೆ. ನಮ್ಮ ಶಾಸಕರು 10 ಆಂಬುಲೆನ್ಸ್ ಇದೆ, ನಂದು 5 ನಿಮಿಷಕ್ಕೆ ಫೋನ್ ಮಾಡಿದೆ ಬರ್ತಾರೆ ಅಂತ ಹೇಳ್ತಾ ಇತ್ತು. ಅವ್ರ ಆಂಬುಲೆನ್ಸ್ ಕೂಡ ಸಿಕ್ಕಿಲ್ಲ. ಮಗುನ ಚಿಕ್ಕಬಳ್ಳಾಪುರ ಕರ್ಕೊಂಡ್ ಬರೋಷ್ಟರಲ್ಲಿ ಮಗು ತೀರೋಗಿದೆ. ಇದೇ ಹಾಸ್ಪಿಟ್ಲಲ್ಲಿ ಸಿಬ್ಬಂದಿ ಇಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಯುವಕರು, ನ್ಯೂಸ್ ಚಾನಲ್ ಅವರು ಪ್ರತಿಯೊಬ್ಬರು ನಾವು ವಿಡಿಯೋಸ್ ಮಾಡಿ ಹಾಕಿದ್ದೀರಿ. ನಾನು ಕೂಡ ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಡಾಕ್ಟರ್ ಅಕ್ಕನ ಅಂದ್ಬಿಟ್ಟು. ಅದೇ ಪೆರೇಸಂದ್ರ ಪಕ್ಕದಲ್ಲಿ ಅರೂರಲ್ಲಿ 1000 ಕೋಟಿ ವೆಚ್ಚದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇದುವರೆಗೂ ಇರೋ ಶಾಸಕರಿಗೆ ಸರ್ಕಾರಕ್ಕೆ 3.5 ವರ್ಷ ಆದ್ರೂ ಅದನ್ನ ಇನಾಗ್ರೇಷನ್ ಮಾಡಕ್ಕಾಗಿಲ್ಲ. ಕನಿಷ್ಠ ಹಾಸ್ಪಿಟಲ್ ಅವರು ಓಪನ್ ಆಗಿದ್ರೆ ಮಗುನ ಅಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಎಲ್ಲರೂ ಬಗ್ಗೆ ಬದುಕೊಳ್ತಿರೋದು. ಶಾಸಕರೇ ಪ್ರದೀಪೇಶ್ವರ್ ಅವರೇ, ಇವಾಗ ಚಿಕ್ಕಬಳ್ಳಾಪುರ ಕಡೆ ಬಂದ್ವಿ. ಚಿಕ್ಕಬಳ್ಳಾಪುರ ಎಷ್ಟೆಷ್ಟು ಘಟನೆಗಳು ಆಗ್ತಿದೆ, ನೀವು ಎಲ್ಲೋ ಕೂತ್ಕೊಂಡು ಆರಾಮಾಗಿರ್ತೀರಾ. ಮೂಲ ಸೌಕರ್ಯ ಒದಗಿಸಕ್ಕೆ ಆಗ್ತಿಲ್ಲ. ನೀವು ಮಿನಿಸ್ಟರ್ ಆಗಬೇಕು ಅಂತ ಮಾಡ್ತೀರಾ. ಫಸ್ಟ್ ಬಂದ್ರೆ ಇಲ್ಲಿ ಬಂದು ಕೆಲಸ ಮಾಡಿ. ಆ ಮೆಡಿಕಲ್ ಕಾಲೇಜ್ 3 ವರ್ಷಕ್ಕೆ ನಿಮ್ಗೆ ಇನಾಗ್ರೇಷನ್ ಮಾಡ್ಸಕ್ಕಾಗಿಲ್ಲ. ಹಾಸ್ಪಿಟಲ್ ಅವರು ಓಪನ್ ಮಾಡಿಸಿ, ಜನಗಳಿಗೆಲ್ಲ ಅನುಕೂಲ ಆಗ್ತವೆ. ನಿಮ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಯಾವ್ದಾದ್ರು ರಾಜ್ಯಗಳಲ್ಲಿ ಏನೇನೋ ಆಗ್ತದೆ ಅಂತ ಪೋಸ್ಟ್ಗಳು ಹಾಕೊಂಡು ಬಿಲ್ಡಪ್ ಹೊಡಿತಾ ಇರ್ತಾರೆ. ಅಲ್ಲಿ ಬಿಜೆಪಿ ಸರ್ಕಾರ ಹಿಂಗ್ ಮಾಡ್ಬಿಡ್ತು ಅಂತ. ನೀವಿಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು, ಕಾಂಗ್ರೆಸ್ ಶಾಸಕರು ಇಟ್ಕೊಂಡು ಒಂದು ಹಾಸ್ಪಿಟಲ್ ಅಲ್ಲಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ, ಎಷ್ಟು ಮಾತ್ರ ಅಧಿಕಾರ ವಹಿಸ್ಕೊಂಡಿದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ. ನಿಮ್ಮ ಬೇಜವಾಬ್ದಾರಿಗೆ ಇವತ್ತೊಂದು ಮಗು ಬಲಿಯಾಗಿದೆ. ಆ ಮಗು ಮನೆಯವ್ರಿಗೆ ಆ ಮಗು ನಿಮ್ ಕೈಲಿ ವಾಪಸ್ ತಂದ್ಕೊಡೋದಕ್ಕಾಗತ್ತಾ ಹೇಳಿ? ಈ PHC ಬರೋದು ನೇರವಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ. ಇದಕ್ಕೆ ನಾವು ಶಾಸಕರನ್ನೇ ಕೇಳಬೇಕು, ನೀವು ಶಾಸಕರು ಏನ್ ಮಾಡ್ತಿದ್ದೀರಾ, ಎಷ್ಟು ಮಾತ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ ಅಂತ. ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ರಮ ತಗೊಂಡು ಇನ್ಮೇಲೆ ಅವರ ಸಿಬ್ಬಂದಿಗೆ ನೇಮಕ ಮಾಡಿ ಆ ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡಿಸಿ. ಹಾಸ್ಪಿಟ್ಲು ತುಂಬಾ ಜನರಿಗೆ ಉಪಯೋಗ ಆಗುತ್ತೆ.